ದೇವರನ್ನು ಕುರಿತು, ಆತನು ಉಂಟು ಮಾಡಿದಂತಹ ಮರವನ್ನು ಕುರಿತು ಅನೇಕರ ಮಧ್ಯದಲ್ಲಿ ಪ್ರಶ್ನೆಗಳಿದೆ ಪ್ರೇರೆ. ಆ ಪ್ರಶ್ನೆಗಳಿಗೆ ನಾವು ಇದನ್ನ ವಾಕ್ಯಗಳನ್ನು ನೋಡಿಕೊಳ್ಳೋಣ ಪ್ರೇರೆ. ಪೇತ್ರನು ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 15ನೇ ವಚನ. ತಿಳಿಯದೆ ಮಾತನಾಡುವ ಮೂಢ ಜನರ ಬಾಯಿಯನ್ನು ನೀವು ಒಳ್ಳೆಯ ನಡತೆಯಿಂದ ಕಟ್ಟಬೇಕೆಂಬುದೇ ದೇವರ ಚಿತ್ತ. ಸಾಕು. ತಿಳಿಯದೆ ಮಾತನಾಡುವಂತ ಮೂಢ ಜನರ ಬಾಯನ್ನು ನೀವು ಒಳ್ಳೆ ನಡತೆಯಿಂದ ಕಟ್ಟಬೇಕಂತ. ಓಕೆನಾ? ಈಗ ಪ್ರೇರೆ, ಸಂವಾದ ಚಾನಲ್ ಅಲ್ಲಿ ಪ್ರಶ್ನೆ ಹಾಕಿದ್ರು ಪ್ರೇರೆ. ಇಬ್ರು ವ್ಯಕ್ತಿಗಳು, ಒಬ್ಬನು ಬ್ಲೈಂಡ್ ಆಗಿದ್ದಾನೆ, ಆತನ ಹೆಸರು ಕುಮಾರ್ ಅಂತ. ಬ್ಲೈಂಡ್ ಆಗಿರೋಂಥ ಕುಮಾರ್ ಅವರು ಒಂದು ಪ್ರಶ್ನೆ ಹಾಕಿದರು. ಏನ್ ಪ್ರೇರೆ? ಆದಿಕಾಂಡ 2ನೇ ಅಧ್ಯಾಯದಲ್ಲಿ 17ನೇ ವಚನದಲ್ಲಿ ನಾವು ನೋಡಿದಾಗ ದೇವರು ಒಳ್ಳೆದರ ಕೆಟ್ಟದರ ಅರುಹನ್ನು ಹುಟ್ಟಿಸುವ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು, ತಿಂದ ದಿನ ಸತ್ತೇ ಹೋಗುವಿ ಎಂದು ವಿಧಿಸಿದನು. ದೇವರು, ಬೈಬಲಲ್ಲಿರುವಂತ ನಿಮ್ಮ ದೇವರು ಸತ್ಯವಂತನಾಗಿದ್ದರೆ ಆತನು ಸುಳ್ಳು ಹೇಗೆ ಹೇಳೋದಕ್ಕೆ ಸಾಧ್ಯ? ನಿಮ್ಮ ಸತ್ಯವೇದ ಗ್ರಂಥದಲ್ಲೇ 1ನೇ ಅಧ್ಯಾಯದಲ್ಲಿ 2ನೇ ಅಧ್ಯಾಯದಲ್ಲಿ ಅಂದ್ರೆ ಆದಿಕಾಂಡ ಪುಸ್ತಕದಲ್ಲಿ ಯೇಸು ಕ್ರಿಸ್ತನು ಸುಳ್ಳು ಅಂದ್ರೆ ಆ ದೇವರು ಸುಳ್ಳಾತನು ಆತನು ಅಂತ ನಾನು ಪ್ರೂವ್ ಮಾಡ್ತೀನಿ ಅಂತ ಆ ಚಾನೆಲ್ ಅಲ್ಲಿ ಕುತ್ಕೊಂಡು ದೇವರನ್ನು ಕುರಿತು ಅಪಾರ್ಥವಾಗಿ ಹೇಳುವಂತ ವಿಷಯವನ್ನು ನಾನು ಗಮನಿಸಿದ್ದೇನೆ ಪ್ರೇರೆ. ಅದಕ್ಕೆ ಉತ್ತರವಾಗಿ ಪ್ರೇರೆ, ಇದರಿಂದ ನಾವು ಕೂಡ ದೇವರ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋಂಗಾಗುತ್ತೆ. ಅದೇ ರೀತಿ ತಿಳಿಯದೆ ಮಾತನಾಡುವಂತ ಮೂಢ ಜನರ ಬಾಯನ್ನು ನಾವು ಒಳ್ಳೆ ನಡತೆಯಿಂದ ಕಟ್ಟೋದಕ್ಕೆ ಸಾಧ್ಯವಾಗುತ್ತೆ ಪ್ರೇರೆ. ಅರ್ಥ ಆಯ್ತಾ? ಓಕೆ ಪ್ರೇರೆ. ಈಗ ನೋಡುವಾಗ ಪ್ರೇರೆ, ದೇವರು ಹೇಳಿದ್ದಾರೆ ಏನಂತ? ಒಳ್ಳೆದರ ಕೆಟ್ಟದರ ಅರುಹನ್ನು ಹುಟ್ಟಿಸುವ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು, ತಿಂದ ದಿನ ಸತ್ಯ ಹೋಗುವಿರಿ. ಮೊದಲನೇದಾಗಿ ತಿನ್ನಬೇಡಿ ಅಂತ ಹೇಳಿದ್ದಾರೆ, ತಿಂದ ದಿನ ಸತ್ತೋಗುವಿರಿ ಅಂತ ಹೇಳಿದ್ದಾರೆ. ಸತ್ತೋಗಿದ್ದೀರಿ ಅಂತ ಹೇಳಾದ ಮೇಲೆ ಯಾಕೆ ಸಾಯ್ಲಿಲ್ಲ ಅಂತ ಅವರು ಹೇಳ್ತಾರೆ ಪ್ರೇರೆ. ಅಂದ್ರೆ ಪ್ರಶ್ನೆ ಆಗ್ತಾರೆ. ಬಾಲಾಜಿ ಅನ್ನುವಂತ ಮನುಷ್ಯನು, ಕುಮಾರ್ ಅನ್ನುವಂತ ಬ್ಲೈಂಡ್ ಆಗಿರುವಂತವ್ರು, ಇವರಿಬ್ರು ಸೇರಿ ಸಂವಾದ ಚಾನಲ್ ಅಲ್ಲಿ ಕ್ರೈಸ್ತರನ್ನು ಕುರಿತು, ದೇವರನ್ನು ಕುರಿತು ಅಲ್ಲಗಳೆದು ಪ್ರೇರೆ. ಇದಕ್ಕೆ ಉತ್ತರ ಏನೊಂದಾಗಿ ನೋಡುವಾಗ ಪ್ರೇರೆ, ಸತ್ಯ ಹೋಗುವಿರಿ ಅಂದ್ರೆ ಪ್ರೇರೆ, ಇವಾಗ ಬಹಳ ನಾವು ಒಬ್ಬ ಮನುಷ್ಯನ ಮೇಲೆ ಬಹಳ ವಿಶ್ವಾಸವಿಟ್ಟಿರ್ತೇವೆ ಪ್ರೇರೆ. ನಮ್ಮ ಮನೆಯ ಕುಟುಂಬದಲ್ಲಿ ಹೆಂಡತಿ ಆಗಿರ್ಬೋದು, ಅಥವಾ ಮಕ್ಕಳಾಗಿರ್ಬೋದು, ಅಥವಾ ಬಂಧು ಬಾಂಧವರಾಗಿರ್ಬೋದು, ನಾವು ಬಹಳವಾಗಿ ಇಷ್ಟಪಟ್ಟು ಅವ್ರನ್ನ ಏನಂತೀವಂದ್ರೆ, ನೀನು ನನಗೆ ನನ್ನ ಈ ಕೆಲಸದಲ್ಲಿ ಏನ್ ಮಾಡಬಾರ್ದು? ದ್ರೋಹ ಬಗೆಯಬಾರದು, ನನಗೆ ನೀನು ಮೋಸ ಮಾಡಬಾರದು, ನಿನ್ನನ್ನು ನಾನು ನಂಬಿದ್ದೇನೆ ಅಂತ ಅನೇಕ ಸಂಬಂಧಿಕರನ್ನು ಕುರಿತು, ಹೆಂಡತಿಯನ್ನು ಕುರಿತು, ಮಕ್ಕಳನ್ನು ಕುರಿತು ನಮ್ಮ ಹೃದಯದಲ್ಲಿ ಒಂದು ವಿಶ್ವಾಸ ಇರುತ್ತೆ ಪ್ರೇರೆ. ಆ ವಿಶ್ವಾಸಕ್ಕೆ ಘಾತ ಮಾಡುವಾಗ, ಅಂದ್ರೆ ವಿಶ್ವಾಸ ದ್ರೋಹ ಮಾಡುವಾಗ ನಾವ್ ಏನಂತ ಹೇಳ್ತೀವಿ ಆತನಿಗೆ? ನಮ್ಮ ಹೆಂಡತಿಗಾಗಿರ್ಬೋದು, ನಮ್ಮ ಮಕ್ಕಳಿಗಾಗಿರ್ಬೋದು, ಅಥವಾ ಹೆಂಡತಿ ಗಂಡನಿಗಾಗಿರ್ಬೋದು, ಏನಂತ ಹೇಳ್ತೀವಿ? ನಮ್ಮ ಪಾಲಿಗೆ ವೆರಿ ಗುಡ್. ನೀನು ನನ್ನ ದೃಷ್ಟಿಯಲ್ಲಿ ಸತ್ತವನಾಗಿರ್ತಿ ಅಂದ್ರೆ ಇವನ್ ದೃಷ್ಟಿಲಿ ಸತ್ತವನಾಗಿರ್ತಾನೆ. ಯಾರ ದೃಷ್ಟಿಲಿ? ಮನುಷ್ಯನ ದೃಷ್ಟಿಲಿ ಸತ್ತವನಾಗಿರ್ತಾನೆ. ಪ್ರಪಂಚದ ದೃಷ್ಟಿಲಿ ಸತ್ತವನಾಗಿರ್ತಾನ? ಇಲ್ಲ. ಅದೇ ರೀತಿ ದೇವರು ಹೇಳಿದಂತ ಭಾವನೆಗಳೇನು, ದೇವರು ಹೇಳುವಂತ ಉದ್ದೇಶವೇನು, ದೇವರು ನೊಂದುಕೊಂಡಂತ ಸ್ಥಿತಿಗತಿಗತ ಅರ್ಥ ಮಾಡ್ಕೋಬೇಕಾದ್ದು ಬಹಳ ಪ್ರಾಮುಖ್ಯವಾಗಿದೆ ಪ್ರೇರೆ. ಸತ್ತೇ ಹೋಗುವಿರಿ ಅಂದ್ರೆ ದೇವರ ಮನಸ್ಸನ್ನು ನೋಯಿಸಿದಾಗ ನಿಮ್ ಜೊತೆ ಹೋಗೋ. ನೋಡಿ ಪ್ರೇರೆ, ಸಾಮಾನ್ಯವಾಗಿ ನಮ್ಮ ಮಕ್ಳುಗಳಿಗೆ ಹೇಳ್ತಾ ಇದ್ದೀನಿ, ನೀನ್ ಈ ಮಾತು ಕೇಳಲ್ವೇನೋ, ನಾನು ನಿನ್ ಜೊತೆ ಮಾತಾಡಲ್ಲ. ನೀನ್ ಈ ಪರೀಕ್ಷೆಯಲ್ಲಿ ನೀನ್ ಪಾಸ್ ಆಗಲ್ವಾ? ಪಾಸ್ ಆಗ್ಲಿಲ್ಲ ಅಂದ್ರೆ ನಿನ್ ಜೊತೆ ಮಾತನಾಡಲ್ಲ ಅಂತ ತಂದೆ ಮಕ್ಕಳ ಸಂಬಂಧ ಈ ರೀತಿ ಇರುತ್ತೆ ಪ್ರೇರೆ. ಮತ್ತು ದೇವರು ಹೇಳಿದಂತ ಉದ್ದೇಶವೇನು? ದೇವರ ದೃಷ್ಟಿಲಿ ಅಂದ್ರೆ ನನ್ನ ದೃಷ್ಟಿಯಲ್ಲಿ ನೀನು ಸತ್ತವನಾಗಿರ್ತಿ ಅಂತ ಹೇಳ್ತಾರೆ. ಈ ಮಾತು ಅನೇಕರು ತಿಳಿಯದೆ, ದೇವರ ಮನಸ್ಸು ಒಂದು ತಂದೆ ಮನಸ್ಸಾಗಿದೆ ಪ್ರೇರೆ ಅಲ್ವಾ? ದೇವರ ಮನಸ್ಸು ತಂದೆಗಿಂತ ಹೆಚ್ಚಾದಂತ ಆ ಮನಸ್ಸನ್ನು ಅರ್ಥ ಮಾಡುವುದಕ್ಕೆ ಅನೇಕರು ಪ್ರೇರೆ ಕಷ್ಟಪಡ್ತಾ ಇದ್ದಾರೆ. ಮತ್ತು ಬೈಬಲನ್ನು ಅಪಾರ್ಥವಾಗಿ ಹೇಳುವಂತ ಅನೇಕ ಬುದ್ಧಿಹೀನರು ಕೂಡ ನಮ್ಮ ಮಧ್ಯದಲ್ಲಿದ್ದಾರೆ. ಅದಕ್ಕೆ ದೇವರೇನು ಹೇಳ್ತಾರೆ ಅಂದ್ರೆ, ತಿಳಿಯದೆ ಮಾತನಾಡ್ತಾ ಇದ್ದಾರೆ ಅವರು. ತಿಳಿದಂತವರು ನೀವೇನ್ ಮಾಡ್ಬೇಕು? ಅವರಿಗೆ ಉತ್ತರವನ್ನು ದಯಪಾಲಿಸಬೇಕು. ಅಂದ್ರೆ ಉತ್ತರವನ್ನು ದಯಪಾಲಿಸುವುದಕ್ಕೆ ನೀವು ಯಾವಾಗಲೂ ಸಿದ್ಧವಾಗಿರ್ಬೇಕು. ನೀವು ಸಿದ್ಧವೆಂಬ ನಡುಕಟ್ಟನ್ನು ಕಟ್ಟಿಕೊಂಡು ರೆಡಿಯಾಗಿರ್ಬೇಕು. ನೋಡಿ, ಈ ಪ್ರಶ್ನೆಗೆ ಉತ್ತರ ನೋಡ್ಕೊಂಡು ಅಲ್ಪುರೇರೆ ಅನೇಕರ ಪ್ರಶ್ನೆಯಲ್ಲಿ ಇದಿದೆ. ಓಕೆನಾ?